ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಗೃಹಲಕ್ಷ್ಮಿ 15 ಮತ್ತು 16ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ. ಒಟ್ಟಿಗೆ ಎಲ್ಲ ಮಹಿಳೆಯರಿಗೆ 4,000 ರೂಪಾಯಿ ಹಣ ಬರ್ತಾ ಇದೆ. ಹಾಗಿದ್ರೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ? ಇವತ್ತು ಮಂಗಳವಾರ ನವೆಂಬರ್ 26, ಇವತ್ತಿಂದನೇ ಅಮೌಂಟ್ ಬರುತ್ತಾ? ಎಷ್ಟು ಗಂಟೆಗೆ ಅಮೌಂಟ್ ಬರುತ್ತೆ? ಯಾವ ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ? ಕಂಪ್ಲೀಟ್ ಇನ್ಫಾರ್ಮೇಷನ್ನ, ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದ ಯಾವುದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಗಳನ್ನ ನಾನು ನೀಡೋದಿಲ್ಲ. ಯಾವಾಗಲೂ ಕೂಡ ಸತ್ಯವಾದ ನೈಜವಾದ ಮಾಹಿತಿಗಳನ್ನ ಮಾತ್ರ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದುಬಿಡ್ತೀನಿ. ಇವತ್ತಿನ ಟಾಪಿಕ್ ಬಂದು ಗೃಹಲಕ್ಷ್ಮಿ ನಿಮಗೆ 15 ಮತ್ತು 16ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ. ಒಟ್ಟಿಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿನ್ನೆ ಒಂದು ವಿಡಿಯೋನ ಹಾಕಿದ್ದೆ, ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಅದರಲ್ಲಿ ನಿಮಗೆ ಹೇಳಿದ್ದೆ ಸೋಮವಾರ ಅಂದರೆ ನವೆಂಬರ್ 25, ನಿನ್ನೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಆದರೆ ಈಗ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಇವತ್ತು ಮಂಗಳವಾರ ನವೆಂಬರ್ 26ಕ್ಕೆ ಗೃಹಲಕ್ಷ್ಮಿ 15 ಮತ್ತು 16ನೇ ಕಂತಿನ ಎರಡೂ ಕಂತಿನ ಹಣ ಒಟ್ಟಿಗೆ ಬರೋದ್ರ ಬಗ್ಗೆ ಒಂದು ಅಧಿಕೃತ ಮಾಹಿತಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಗೃಹಲಕ್ಷ್ಮಿ ವಿಚಾರವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲ ಮಹಿಳೆಯರು ಖುಷಿ ಪಡುವಂಥ ಒಂದು ಸುದ್ದಿನೇ ಹೌದು. ಇವಾಗ ನಮ್ಮ ಕರ್ನಾಟಕದಲ್ಲಿ ಒಟ್ಟು 5 ಗ್ಯಾರಂಟಿ ಯೋಜನೆಗಳು ಇದೆ ಅಲ್ವಾ? ಅದರಲ್ಲಿ 3 ಮಹಿಳೆಯರಿಗೆ ಸಂಬಂಧಪಟ್ಟಿದೆ. ಶಕ್ತಿ ಯೋಜನೆ ಆಗಿರಬಹುದು, ಗೃಹಲಕ್ಷ್ಮಿ ಆಗಿರಬಹುದು, ಅನ್ನಭಾಗ್ಯ, 3 ಕೂಡ ಮಹಿಳೆಯರ ಖಾತೆಗೆ ಹಣ ಹೋಗ್ತಾ ಇದೆ. ಜೊತೆಗೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನೋದೇ ನಮ್ಮ CM ಸಿದ್ದರಾಮಯ್ಯ ಅವರ ಸರ್ಕಾರದ ಉದ್ದೇಶ ಆಗಿದೆ. ಸೊ ಅದಕ್ಕೆ ಮುಂದಿನ ಹಂತವಾಗಿ ಒಂದು ಹೊಸ ನಿರ್ಧಾರನ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೈಗೊಂಡಿದ್ದಾರೆ. ಏನಪ್ಪಾ ಅಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹೇಗೆ ಒಂದು ಯೋಜನೆ ಆಗಿತ್ತು ಅದೇ ರೀತಿ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಇನ್ನು ನಿಮಗೆ ಗೃಹಲಕ್ಷ್ಮಿ ಸಂಘದಿಂದ ಯಾವ ರೀತಿ ಸಹಾಯ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಹಣ ಏನೋ ಬರ್ತಾ ಇದೆ, ಮತ್ತೆ ಈ ಸಂಘಗಳನ್ನ ಮಾಡಿದ್ರೆ ನಮಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ನೀವು ಕೇಳಬಹುದು. ಅಧಿಕೃತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೇಳಬಹುದು, ಗೃಹಲಕ್ಷ್ಮಿ ಸಂಘಗಳಿಂದ ನಮಗೆ ಯಾವ ರೀತಿ ಸಹಾಯ ಆಗುತ್ತೆ? ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರುತ್ತೆ. ಗೃಹಲಕ್ಷ್ಮಿ ಸಂಘದಿಂದ ಯಾವ ರೀತಿ ಲಾಭ ಇರುತ್ತೆ ಅನ್ನೋದು ಕೂಡ ನಿಮ್ಮ ಪ್ರಶ್ನೆ ಆಗಿರುತ್ತಲ್ವಾ? ನೋಡಿ, ನಿಮಗೆ ಸ್ತ್ರೀ ಶಕ್ತಿ ಸಂಘಗಳ ಬಗ್ಗೆ ಗೊತ್ತಿದೆ ಅಲ್ವಾ? ನಿಮ್ಮ ಹಳ್ಳಿಗಳಿದ್ರೆ ಅಥವಾ ಸಿಟಿಗಳ ಕಡೆ ಇದ್ರೆ ಆಗಲಿ, ಮಹಿಳೆಯರದು ಸ್ವಸಹಾಯ ಗುಂಪುಗಳು ಅಂತ ಸಪ್ರೇಟ್ ಇರುತ್ತೆ. ಹಳ್ಳಿಗಳ ಕಡೆ ಅಂತೂ ಅಂಗನವಾಡಿಗಳಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ 2-3 ಸ್ತ್ರೀ ಶಕ್ತಿ ಸಂಘಗಳು ಇದ್ದೇ ಇರ್ತವೆ. ಅಷ್ಟು ಫೇಮಸ್ ಆಗಿರುವಂಥ ಸಂಘಗಳು ಅವು. ಯಾಕಪ್ಪ ಅಂದರೆ SM ಕೃಷ್ಣ ಸರ್ ಅವರು ಅಧಿಕಾರದಲ್ಲಿದ್ದಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಾಗಿ ಸಚಿವೆಯಾಗಿ ಶ್ರೀಮತಿ ಮೋಟಮ್ಮ ಮೇಡಮ್ ಅವರು ಇದ್ರಂತೆ. ಅವರು ಸ್ತ್ರೀ ಶಕ್ತಿ ಜಾರಿಗೆ ತಂದರು. ನೋಡಿ, ಈ ಸ್ತ್ರೀ ಶಕ್ತಿ ಸಂಘಗಳಿಂದ ಯಾವ ರೀತಿ ಲಾಭ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಕೂಡ ಇರಬಹುದು. ಗೊತ್ತಿಲ್ಲದೆ ಇದ್ದವ್ರಿಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನಿಮ್ಮದು ಯಾವುದೇ ಊರಾಗಿರ್ಬೋದು ಅಥವಾ ಯಾವುದೇ ಜಿಲ್ಲೆ ಆಗಿರಬಹುದು, ಮಹಿಳಾ ಸ್ವಸಹಾಯ ಗುಂಪುಗಳಿತ್ತು ಅಂದರೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಇದ್ದಾವೆ. ಉದಾಹರಣೆಗೆ ನಾನು ಒಂದು ಸಿಂಪಲ್ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಸಂಘದಲ್ಲಿ 25 ಜನ ಇದ್ರು ಅಂದರೆ ಸರ್ಕಾರದಿಂದ ನಿಮಗೆ 2.5 ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ 25,000 ರೂಪಾಯಿ ಹಣ ಬರುತ್ತೆ. ಈ 25,000 ರೂಪಾಯಿ ಹಣ ಏನಕ್ಕಪ್ಪ ಅಂದರೆ ನೀವೇ ನಿಮ್ಮ ಸ್ವಂತ ಉದ್ಯಮವೊಂದನ್ನು ಸ್ಥಾಪನೆ ಮಾಡೋದಕ್ಕೆ, ನೀವೇ ಒಂದು ಚಿಕ್ಕ ಅಂಗಡಿ ತಗೊಳ್ಳೋದಕ್ಕೆ, ಒಂದು ಟೈಲರ್ ಅಂಗಡಿ ತಗೊಳ್ಳೋದಕ್ಕಾಗಿರಬಹುದು, ಒಂದು ದಿನಸಿ ಅಂಗಡಿ ತಗೊಳ್ಳೋದಕ್ಕಾಗಿರಬಹುದು, ಒಂದು ಸಹಾಯ ರೂಪದಲ್ಲಿ 2.5 ಲಕ್ಷ ರೂಪಾಯಿ ಹಣನ ನಿಮ್ಮ ಸಂಘಗಳಿಗೆ ಹಾಕ್ತಾರೆ. ಒಬ್ಬೊಬ್ಬರು ಕೂಡ 25,000 ಹಂಚ್ಕೊತಾರೆ. ಅದರಲ್ಲಿ 15,000 ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಇನ್ನು 10,000 ರೂಪಾಯಿ ಮಾತ್ರ ಅವರು ಹಣನ ಕಟ್ಟಬೇಕಾಗತ್ತೆ. ಇದಕ್ಕೆ ಬಡ್ಡಿ ಕೂಡ ಇರೋದಿಲ್ಲ. ಕಡಿಮೆ ಬಡ್ಡಿ ದರದಲ್ಲಿ ಈ ರೀತಿಯಾಗಿ ಸಹಾಯವನ್ನು ಮಾಡ್ತಾರೆ. ಮತ್ತು ಸಂಘಗಳನ್ನ ಮಾಡಿಕೊಂಡ್ರೆ ಹಲವಾರು ಲಾಭಗಳಿದ್ದಾವೆ. ಅದೇ ರೀತಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಸಂಘನ ಸ್ಥಾಪನೆ ಮಾಡ್ತಾರಂತೆ. ಗೃಹಲಕ್ಷ್ಮಿ ಯೋಜನೆ ಇವತ್ತು ತುಂಬಾ ಫೇಮಸ್ ಆಗಿರುವಂತಹ ಗ್ಯಾರಂಟಿ ಯೋಜನೆ. ಮಹಿಳೆಯರಿಗೆ ಇದು ಎಷ್ಟು ಖುಷಿ ಕೊಟ್ಟಿದೆ ಅಂದರೆ ಖಂಡಿತವಾಗ್ಲೂ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣವಾಗಿ ಮಾಡಿಸಿದ್ದಾರೆ. ಇಷ್ಟು ದಿನ ಅವರು ಒಂದು 10 ರೂಪಾಯಿ ಬೇಕು ಅಂದರು, ಒಂದು 100 ರೂಪಾಯಿ ಬೇಕು ಅಂದರು ಮತ್ತೊಬ್ಬರನ್ನ ಕೇಳಬೇಕಿತ್ತು. ಆದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಕೂಡ ಅವ್ರ ಅಕೌಂಟ್ಗೆ ಹಣ ಬರ್ತಿರೋದ್ರಿಂದ ಬಹಳಷ್ಟು ಮಹಿಳೆಯರಿಗೆ ಇದು ಸಹಾಯ ಆಗಿದೆ. ಸೊ ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಸಂಘ ಅಂತ ಮತ್ತೊಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಅದು
ಇದಿಷ್ಟನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ನಿಜವಾಗ್ಲೂ ಇದೊಂದು ಉತ್ತಮವಾದ ಯೋಜನೆ ಅಂತಲೇ ಹೇಳಬಹುದು. ಸ್ವಲ್ಪ ಅಮೌಂಟ್ ಒಟ್ಟಿಗೆ ಕೊಡೋದ್ರಿಂದ ಒಂದೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ವಿಚಾರ ಬಂದು ಗೃಹಲಕ್ಷ್ಮಿಯರಿಗೆ 15 ಮತ್ತು 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಒಟ್ಟಿಗೆ 4,000 ರೂಪಾಯಿ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂದರೆ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿಯ ಅಪ್ಡೇಟ್ನ ನೀಡಿಲ್ಲ. ಸರ್ಕಾರದಲ್ಲಿರುವಂತಹ CM ಸಿದ್ದರಾಮಯ್ಯ ಸರ್ ಆಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರಬಹುದು, DK ಶಿವಕುಮಾರ್ ಸರ್ ಆಗಿರಬಹುದು, G ಪರಮೇಶ್ವರ್ ಸರ್ ಆಗಿರಬಹುದು, ಯಾರೂ ಕೂಡ ಗೃಹಲಕ್ಷ್ಮಿ ಹಣ ಈಗ ಹಾಕ್ತೀವಿ ಅಥವಾ ಈ ವಾರದಲ್ಲಿ ಹಾಕ್ತೀವಿ ಅಂತ ಖಂಡಿತವಾಗ್ಲೂ ತಿಳಿಸಿಲ್ಲ. ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕ್ತಾ ಇದ್ದಾರೆ. ಈಗಾಗಲೇ 15ನೇ ಕಂತಿನ ಹಣ ಬಿಡುಗಡೆ ಆಗೋಗಿದೆ, 22 ಜಿಲ್ಲೆಗಳಿಗೆ ಬಂದಿದೆ. ಅದರಲ್ಲಿ ಒಂದಷ್ಟು ಜಿಲ್ಲೆಗಳ ಹೆಸರು ಬೇರೆ ಹೇಳ್ತಾರೆ, ರಾಯಚೂರು, ಗುಲ್ಬರ್ಗ, ಬೆಂಗಳೂರು ನಗರ, ಗ್ರಾಮೀಣ ಪ್ರದೇಶ ಅಂತ ಎಲ್ಲ ಹೇಳ್ತಾರೆ. ಬಟ್ 15ನೇ ಕಂತಿನ ಹಣ ನಿಜವಾಗ್ಲೂ ಕೂಡ ಬಿಡುಗಡೆ ಆಗಿಲ್ಲ. ನವೆಂಬರ್ 25 ನಂತರ ಬಿಡುಗಡೆ ಆಗಬಹುದು ಅಂತ ಹೇಳ್ತಾ ಇದ್ರು. ಬಟ್ ಖಂಡಿತವಾಗ್ಲೂ ಇನ್ನೂ ಬಿಡುಗಡೆ ಆಗಿಲ್ಲ. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಹಣ ಏನು ಬರಬೇಕಿದೆ ಅದು ನಿಮಗೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬರಬಹುದು. 15ನೇ ಕಂತಿಂದು, 16ನೇ ಕಂತಿಂದು ಡಿಸೆಂಬರ್ ಎಂಡಿಂಗಲ್ಲಿ ಬರಬಹುದು. ಒಂದೇ ತಿಂಗಳಲ್ಲಿ 4,000 ರೂಪಾಯಿ ಹಣನ ಹಾಕಬಹುದು ಅಂತ ತಿಳಿಸ್ತಾ ಇದ್ದಾರೆ. ಈಗ ಅಕ್ಟೋಬರ್ ತಿಂಗಳಲ್ಲಿ 4,000 ರೂಪಾಯಿ ಹಣ ಒಟ್ಟಿಗೆ ಹಾಕಿದ್ರು ನಿಮಗೆ 2 ಕಂತಿಂದು. ನವೆಂಬರ್ ಕಂತಲ್ಲಿ 1 ಕಂತಿನ ಹಣ ಹಾಕಿದ್ದಾರೆ. ಇತ್ತೀಚೆಗೆ ನಿಮಗೆ 14ನೇ ಕಂತಿನ ಹಣ ಬಂದಿದೆ. ಇನ್ನು 15ನೇ ಕಂತಿನ ಹಣ ಡಿಸೆಂಬರ್ ಮೊದಲನೇ ವಾರದಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಕ್ಟೋಬರ್ ತಿಂಗಳಲ್ಲಿ 2,000 4,000 ಹಾಕಿದ್ರು. ಈಗ ನಿಮಗೆ 2,000 ಹಾಕಿದ್ದಾರೆ. ಒಟ್ಟು 2 ತಿಂಗಳಲ್ಲಿ 6,000 ರೂಪಾಯಿ ಹಣನ ಹಾಕಿದ್ದಾರೆ. ಹೋದ್ಸಲ ನಿಮಗೆ 4,000 ರೂಪಾಯಿ ಹಣ ಹಾಕಬೇಕಾದ್ರೆ ಸರ್ಕಾರ ಸುಮಾರು 5,000 ಕೋಟಿ ಹಣನ ಬಿಡುಗಡೆ ಮಾಡಿದೆ. ಈ ತಿಂಗಳಲ್ಲಿ 2,500 ಕೋಟಿ ಹಣನ ಬಿಡುಗಡೆ ಮಾಡಿದೆ. ಒಟ್ಟಾರೆಯಾಗಿ ಈಗ 7,500 ಕೋಟಿ ಹಣ ಸರ್ಕಾರದಿಂದ ಬಿಡುಗಡೆ ಆಗೋಗಿದೆ. ಮತ್ತೆ ಈಗ ನಾವು 15ನೇ ಕಂತಿಂದು ಈಗಲೇ ಹಾಕ್ತೀವಿ ಅಂದರೆ ಮತ್ತೆ ಸರ್ಕಾರ 2,500 ಕೋಟಿ ಹಣನ ಬಿಡುಗಡೆ ಮಾಡಬೇಕಾಗತ್ತೆ. ನೋಡಿ, 2 ತಿಂಗಳಲ್ಲಿ ಸುಮಾರು ಹಣ ಖರ್ಚಾಗುತ್ತೆ. ಮತ್ತು ಇದು ನಮಗೆ ಎಫೆಕ್ಟ್ ಕೂಡ ಆಗಬಹುದು. ಈಗಾಗಲೇ ರೀಸೆಂಟಾಗಿ ಹಣ ಹಾಕಿದ್ದೀವಿ ಅಲ್ವಾ, ಇನ್ನೊಂದು ಸ್ವಲ್ಪ ಲೇಟಾಗಿ ಹಾಕೋಣ. ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹಾಕಿದ್ರೆ ಮತ್ತು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಹಾಕಿದ್ರೆ ಸ್ವಲ್ಪ ಜನಗಳಿಗೆ ಸಹಾಯ ಆಗಬಹುದು. ಮತ್ತು ಸರ್ಕಾರದಕ್ಕೂ ಇದು ಹೊರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಹಣ ಇಷ್ಟೊಂದು ಹಣನ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡಿದ್ರೆ ಅವರಿಗೆ ಅದರದ್ದೇ ಆದ ಒಂದು ತೊಂದರೆಗಳಿರುತ್ತಲ್ವ. ಸೊ ಅದಕ್ಕೋಸ್ಕರ ಡಿಸೆಂಬರ್ ಮೊದಲನೇ ವಾರದಲ್ಲಿ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. 16ನೇ ಕಂತಿಂದು ಡಿಸೆಂಬರ್ ಎಂಡಿಂಗಲ್ಲಿ ಹಾಕಬಹುದು. ಒಟ್ಟಿನಲ್ಲಿ ಒಂದೇ ಕಂತಲ್ಲಿ 4,000 ರೂಪಾಯಿ ಹಣ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಕನ್ಫರ್ಮ್ ಆಗಿ ಕ್ಲಾರಿಫಿಕೇಷನ್ ಅಂತ ಯಾರೂ ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರದ ಮಟ್ಟಿಗೆ ಯಾರೂ ಕೂಡ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಹೇಳ್ತಾ ಇಲ್ಲ. ಆದರೆ ಬೇರೆ ಬೇರೆ ಮೂಲಗಳ ಪ್ರಕಾರ ನೋಡಿ, ಇದ್ರ ಬಗ್ಗೆ ರಿಸರ್ಚ್ ಮಾಡೋರು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ನೆಕ್ಸ್ಟ್ ಪ್ರೋಸೆಸ್ ಯಾವ ರೀತಿ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಬಹಳಷ್ಟು ಜನಕ್ಕೆ ಇರುತ್ತೆ. ಅಂಥವರಿಂದ ಸಿಕ್ಕಿರೋ ಮಾಹಿತಿ ಏನಪ್ಪ ಅಂದರೆ, ಸದ್ಯಕ್ಕೆ ನವೆಂಬರ್ ಈಗ 26ರಲ್ಲಿ ಇದ್ದೀವಿ, ಇನ್ನು 3-4 ದಿನ ಇದೆ. ಈ ಟೈಮಲ್ಲಿ ಹಣ ಹಾಕೋದಿಲ್ಲ. ಡಿಸೆಂಬರಲ್ಲಿ ಈ ಹಣನ ಹಾಕಬಹುದು. ಆಗಲೂ ಕೂಡ 1 ಕಂತಿನ ಹಣ ಹಾಕ್ತಾರೋ ಅಥವಾ 2 ಕಂತಿನ ಹಣ ಹಾಕ್ತಾರೋ ಅನ್ನೋದು ಕಾದು ನೋಡಬೇಕಾಗಿದೆ ಅಂತ ಹೇಳಲಾಗ್ತದೆ. ಇನ್ನೊಂದು ಮಾಹಿತಿ ಪ್ರಕಾರ ಸರ್ಕಾರದ ಹತ್ರ ಈಗ ಗೃಹಲಕ್ಷ್ಮಿ ಹಣನ ಈಗ ಹಾಕ್ಬಿಡ್ಬೇಕು, ಅರ್ಜೆಂಟ್ ಇದೆ ಅನ್ನೋ ರೀತಿಯಾಗಿ ಯಾವುದೇ ರೀತಿಯ ಒತ್ತಡ ಇಲ್ಲ. ಅವರು DBTಗೆ ಹಣ ಕಳಿಸ್ಬಿಟ್ಟು ಅದನ್ನು ಅಲ್ಲೇ ಹೋಲ್ಡ್ ಮಾಡಿದ್ದಾರೆ. ಈಗ CM ಸಿದ್ದರಾಮಯ್ಯ ಅವರೇ ಹೇಳಿದರು 2 ಕಂತಿನ ಹಣನ ಹಾಕಿದ್ದೀನಿ ಅಂತ. ಸೊ ಆದರೆ ಹಣನ ಬಿಡುಗಡೆ ಮಾಡಿಲ್ಲದೆ ಅಲ್ಲೇ ಹೋಲ್ಡ್ ಮಾಡಿದ್ದಾರೆ. BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅಲ್ವಾ ಸರ್ಕಾರ, ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ನ ವಹಿಸ್ತಾ ಇದೆ. ಈಗ ಅದ್ರ ಬಗ್ಗೆ BPL ರೇಷನ್ ಕಾರ್ಡ್ನ ರದ್ದು ಮಾಡಿರೋದ್ರ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತ ಆಗಿದೆ. ಮತ್ತು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗಿರೋದ್ರಿಂದ ಈಗ ಏನಿದ್ರು ಕೂಡ BPL ರೇಷನ್ ಕಾರ್ಡ್ಗಳ ಬಗ್ಗೆ ಗಮನ ಹೋಗಿದೆ. ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅವರು ಗಮನ ಹರಿಸಿದಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಡವರದು BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದಾರಲ್ಲ, ಸೊ ಅದಕ್ಕೋಸ್ಕರ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊತಾ ಇದೆ. ಗೌರ್ಮೆಂಟ್ ಎಂಪ್ಲಾಯಿಗಳದ್ದು GST ಫೈಲ್ ಮಾಡೋರ್ದು ಡಿಲೀಟ್ ಮಾಡಿದರೆ ಅಷ್ಟೊಂದು ತೊಂದರೆ ಆಗ್ತಾ ಇರಲಿಲ್ಲ. ಗಾರ್ಮೆಂಟ್ಸ್ಗೆ ಹೋಗೋರು, ಕೂಲಿ ಮಾಡ್ಕೊಂಡು ತಿನ್ನೋರ್ದೆಲ್ಲ BPL ರೇಷನ್ ಕಾರ್ಡ್ ರದ್ದಾಗಿರೋದು ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಮಾತಾಡ್ತಾ ಇದ್ದಾರೆ, ಟೀಕೆಗೆ ಗುರಿ ಆಗ್ತಾ ಇದೆ. ಮತ್ತು ಜನರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಅನ್ಯಾಯದ ವಿರುದ್ಧವಾಗಿ. ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಸಿಕ್ಕಿಲ್ಲ. ಡಿಸೆಂಬರ್ ವೀಕಲ್ಲಿ ಬರಬಹುದು ಅಂತ ಹೇಳಿದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕನಕಪುರದಲ್ಲಿ ನಡೆದಂತಹ ಒಂದು ಮಹಿಳಾ ಸ್ವಸಹಾಯ ಇದರಲ್ಲಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಕೂಡ ಅವರು ಅವಾಗ ಹೇಳಿಲ್ಲ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.